ನಮಸ್ತೆ ಗೆಳೆಯರೇ, ಮತ್ತೊಂದು ಪ್ರೊಫೈಲ್ಗೆ ಎಲ್ಲರೂ ಕೂಡ ಸ್ವಾಗತ. ಇವತ್ತು ನಮಗೆ ಅನನ್ಯ ಕಾರವಾರ್ ಅಂತ ಒಬ್ಬ ಮುದ್ದಾಗಿರ್ತಕ್ಕಂಥ ಹುಡುಗಿ ಪ್ರೊಫೈಲ್ ಕಳಿಸಿರ್ತಕ್ಕಂಥದ್ದು. ಸೊ ನೀವೇ ನೋಡ್ತಾ ಇದ್ದೀರಾ, ಅನನ್ಯ ನಾಯಕ್ ಅಂತ 25ರ ವಯಸ್ಸಿನ ಒಬ್ಬ ಹುಡುಗಿ ಆಗಿರೋದು. ನನಗೆ ಗೊತ್ತಿದೆ ನೀವು ಸಿಂಗಲ್ ಆಗಿದ್ದೀರಾ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ, ಅವರ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ಹುಡುಗನ ಹುಡುಕಾಟ ಮಾಡ್ತಾರೆ ಸ್ನೇಹಿತರೆ. ಹೀಗೆ ಕಾರವಾರದ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಶಿಫ್ಟಿಂಗ್ ಕಚೇರಿನಲ್ಲಿ ಕೆಲಸ. ಸೊ ಅಂದರೆ ಒಂದು ಪ್ಯಾಕಿಂಗ್ ಆಗ್ತಕ್ಕಂತಹ ಕೆಲಸ ಆಗಿರಲಿ ಅಥವಾ ಒಂದು ಕಚೇರಿನಲ್ಲಿ ಮಾಡ್ತಕ್ಕಂಥ ಕೆಲಸ ಆಗಿರಲಿ, ಈ ರೀತಿ ಕೆಲಸಗಳನ್ನು ಮಾಡ್ತಕ್ಕಂತಹ ಕಾರವಾರದಲ್ಲಿ ವಾಸವಾಗಿರ್ತಕ್ಕಂತಹ ಅನನ್ಯ ಕಾರವಾರ್ ಅವರಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಮತ್ತು ಈಕೆಯ ಸ್ವಭಾವ ಬಂದ್ಬಿಟ್ಟು ಪ್ರಸ್ತುತ ಶಾಂತ ಸ್ವಭಾವ, ಸಮುದ್ರದ ತೀರದಲ್ಲಿ ಸಮಯ ಕಳೆಯುವುದು ಮತ್ತು ಪೊಲಿಟಿಕಲಿ ಒಂದು ಮೈಂಡೆಡ್ ಇರ್ತಕ್ಕಂತಹ ಒಬ್ಬ ಹುಡುಗಿ. ಅಂದರೆ ಸೊ ಮನಸ್ಸಿಗೆ ನೋವಾದಾಗ ಅಥವಾ ಏನಾದರೂ ಸಮಸ್ಯೆ ಬಂದಾಗ ಸಮುದ್ರ ಹತ್ರ ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವರ ಕುಟುಂಬದಲ್ಲಿ ತಂದೆಯವರು ಒಬ್ಬ ಬಡ ಕಾರ್ಮಿಕರು ಅಂತ ಹೇಳಿರೋದು, ತಾಯಿಯವರು ಗೃಹಿಣಿ ಅಂತ ಹೇಳಿದ್ದಾರೆ. ಅಣ್ಣನವರು ಒಬ್ಬ ಉದ್ಯೋಗ ಮಾಡ್ತಕ್ಕಂಥದ್ದು. ತಂದೆ ತಾಯಿಯವರಿಗೆ 2 ಜನ ಮಕ್ಕಳು, ಅದರಲ್ಲಿ ಒಂದನೇ ಮಗಳು ಅನನ್ಯ, ಇನ್ನೊಬ್ಬ ಅಣ್ಣ ಉದ್ಯೋಗ ಮಾಡ್ತಕ್ಕಂಥದ್ದು ಗಿರೀಶ್ ಅಂತ ಹೇಳಿದ್ದಾರೆ. ಸೊ ಇವರಿಗೆ ಬೇಕಾಗಿರ್ತಕ್ಕಂತಹ ಹುಡುಗ ಇದೇ ರೀತಿ ಇರಬೇಕು ಅಂತ ಹೇಳಿರ್ತಕ್ಕಂಥ ಪಾಯಿಂಟ್ ನಂಬರ್ 1, ರೆಸ್ಪಾನ್ಸಿಬಿಲಿಟಿ ಮತ್ತು ಕೇರಿಂಗ್ ಹುಡುಗ ಆಗಿರಬೇಕು. ಯಾರೇ ಆಗಿರಲಿ ಒಂದು ಕಾಳಜಿ ತೋರ್ಸಕ್ಕಂತಹ ಹುಡುಗನ್ನೇ ಇಷ್ಟಪಡ್ತಾರೆ ಈಗಿನ ಕಾಲದ ಹುಡುಗಿಯರು. ಯಾಕಂದರೆ ಚೆಂದ ಇರಬೇಕು ರೀ, ದುಡ್ಡು ಎಷ್ಟಿದೆ, ಆಸ್ತಿ ಎಷ್ಟಿದೆ ಅನ್ನೋದು ಮುಖ್ಯ ಆಗಲ್ಲ, ಪ್ರಸ್ತುತ ನಮ್ಮನ್ನು ಎಷ್ಟರ ಮಟ್ಟಿಗೆ ಕಾಳಜಿ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಆ ಒಂದು ಉದ್ದೇಶದಿಂದ. ಮತ್ತು ನನ್ನನ್ನು ಮದುವೆ ಆಗಬೇಕಾಗಿರತಕ್ಕಂಥ ಹುಡುಗನ ಹೆಲ್ತು ಅಂದರೆ ನಿನ್ನ ಆರೋಗ್ಯ ಸ್ಥಿರವಾಗಿರಬೇಕು. ಸೊ ನಿನ್ನ ಆರೋಗ್ಯದಲ್ಲಿ ಏನೂ ಕೂಡ ಸಮಸ್ಯೆ ಇರಬಾರ್ದು, ಯಾವಾಗಲೂ ಕೂಡ ಕಂಫರ್ಟ್ ಆಗಿರಬೇಕು ಮತ್ತು ಚೆಕ್ಕಿಂಗ್ ಮಾಡುವನಾಗಿರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮಧ್ಯೆ ಏನಿಲ್ಲ ಅಂದರೂ 2ರಿಂದ 4 ವರ್ಷಗಳ ಕಾಲ ಗ್ಯಾಪ್ ಇದ್ದರೂ ಪರವಾಗಿಲ್ಲ, ಬಟ್ ನಿಮ್ಮ ಒಂದು ಮೆಚುರಿಟಿ ಮೈಂಡೆಡ್ ಸಖತ್ತಾಗಿರಬೇಕು ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಹಣ, ಕೆಲಸ, ಕುಟುಂಬ, ಜವಾಬ್ದಾರಿಯಿಂದ ನೀವು ಹ್ಯಾಂಡಲ್ ಮಾಡ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕಂತೆ. ಸೊ ನೀವು ಮಾಡ್ತಕ್ಕಂಥ ಒಂದು ಹ್ಯಾಂಡಲ್ಲು ನಿಮ್ಮ ಮನೆತನ, ನಿಮ್ಮ ಹಣ, ನಿಮ್ಮ ಅಂತಸ್ತು, ಅದರಿಂದ ನೀವು ಮುಂದೆ ಬಂದಿರಬೇಕು. ಸೊ ಕಷ್ಟಗಳು, ಪ್ರಾಬ್ಲಮ್ಸ್ಗಳು ಬಂದಾಗ ಅದನ್ನು ಹ್ಯಾಂಡಲ್ ಮಾಡಬೇಕು, ಆ ರೀತಿ ಕೆಪಾಸಿಟಿ ಇರಬೇಕು, ಅದನ್ನು ಸಾಲ್ವ್ ಮಾಡಬೇಕು, ಆ ರೀತಿ ಒಂದು ಮೈಂಡ್ಸೆಟ್ ಇರಬೇಕು. ಇಷ್ಟೇ ಅವ್ರ ಮ್ಯಾಟ್ರ್ ಹೇಳೋದು. ನೀವು ಕಪ್ಪಗಿದ್ದೀರಾ, ಬಿಳುಪಿದ್ದೀರಾ, ಇದು ಮ್ಯಾಟ್ರ್ ಆಗಲ್ಲ. ಪ್ರಸ್ತುತ ಈ ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗ ಇದ್ದರೆ ನಾನು ಒಪ್ಪಿಗೆನ ನೀಡ್ತೀನಿ ಸರ್. ಆ್ಯಂಡ್ ನನ್ನ ಫ್ಯಾಮ್ಲಿ ಆ್ಯಂಡ್ ನನ್ನ ಪಾರ್ಟ್ನರ್ ಅಂತ ಎರಡೂ ಕೂಡ ಈಕ್ವಲ್ ಆಗಿ ನೋಡ್ಕೊಳ್ಬೇಕು ಆ್ಯಂಡ್ ಇಬ್ಬರಿಗೂ ಕೂಡ ಬ್ಯಾಲೆನ್ಸಿಂಗ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಕೆಳಗಡೆ DM ಮಾಡ್ಬೋದು ಬ್ರೋಕರ್ ಅವ್ರಿಗೆ ಡೈರೆಕ್ಟಾಗಿ. ಸೊ ಅಫ್ಕೋರ್ಸ್ ಬ್ರೋಕರ್ ಅವರು ನಿಮಗೆ ಹೇಳ್ತಾರೆ, ಸೊ ಇವರ ಡೀಟೇಲ್ಸ್ ಏನೇನು ಕಳಿಸ್ಬೇಕು, ಏನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ನೀವು ಪ್ರೊಸೆಸಿಂಗ್ ಆಗಿ ಮುಂದುವರೆದು ನೋಡ್ಬೋದು. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಒಂದು Gmail ID, ಅಲ್ಲಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ. ಆ್ಯಂಡ್ ಸ್ನೇಹಿತರೆ, ಅವ್ರನ್ನ ಮದುವೆ ಆಗುವುದರಿಂದ ನಿಮಗೆ ಸಿಗ್ತಕ್ಕಂತಹ ಲಾಭಗಳು ಏನೇನು, ಹೌದಲ್ವಾ? ಸೊ ಪ್ರಸ್ತುತ ನೀವು ಅವ್ರನ್ನ ಮದುವೆ ಆಗ್ತೀರಾ, ಅದರಿಂದ ನಿಮ್ಗೇನು ಲಾಭ ಸಿಗುತ್ತೆ, ಯಾಕೆ ಕೊಡ್ತಾರೆ ಅಂದರೆ, ಪ್ರಾಬಬ್ಲಿ ಬಂದುಬಿಟ್ಟು ಒಂದು ರೆಸ್ಪಾನ್ಸಿಬಿಲಿಟಿ. ಒಬ್ಬ ಹುಡುಗ ಅಂತಂದಮೇಲೆ ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ. ಅಂದರೆ ಹಿಂಗೆ ಇರಬೇಕು ಹುಡುಗ, ಹಿಂಗೆ ಇರಬೇಕು ಅಂತ ಅವ್ರ ಪಾಯಿಂಟ್ಗಳು ಹೆಂಗೆ ಹೇಳ್ತಾರೋ ಆ ರೀತಿ ಹುಡುಗ ನೀವು ಇರ್ತೀರ ಅಲ್ವಾ, ನಿಮಗೂ ಸ್ವಲ್ಪ ಡಿಮ್ಯಾಂಡ್ ಬೇಡವಾ ಲೈಫ್ನಲ್ಲಿ? ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಡಿಮ್ಯಾಂಡ್ಗಳಿಗೆ ಸಿಕ್ಕಿರ್ತಕ್ಕಂಥ ಹುಡುಗ ಆಗಿದ್ದು, ಅವರ ಕಡೆಯಿಂದ ವರದಕ್ಷಿಣೆ ಮತ್ತು ಒಂದು ಕಾರುಗಳನ್ನು ಗಿಫ್ಟಾಗಿ ಕೊಡ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸೊ ಈ ಒಂದು ಬೂದು ಬಣ್ಣದ ಕಲರ್ ಇರ್ತಕ್ಕಂತಹ ಕಾರು ಟೊಯೋಟಾ ಫಾರ್ಚುನರ್ ಮಾಡೆಲಲ್ಲಿ ಇದೆ ಸ್ನೇಹಿತರೆ. ಅಂದರೆ ಅದೇ ರೀತಿಯ ಟೊಯೋಟಾ ಫಾರ್ಚುನರ್ ಮಾಡೆಲಲ್ಲಿ ಇರ್ತಕ್ಕಂಥ ಗಾಡು. ಮಸ್ಟ್ ಟ್ರಸ್ಟೇಬಲ್ ಆ್ಯಂಡ್ ಪವರ್ಫುಲ್ ಡಿಸೈನ್ ಇದೆ ಸ್ನೇಹಿತರೆ. ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥದ್ದು ಇದು, ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ರೋಡ್ ಇದೆ ಮತ್ತು ರೂಟ್ ಕೂಡ ಚೆನ್ನಾಗಿದೆ. ಸಸ್ಪೆನ್ಸಿವ್ ಆಗಿರ್ತಕ್ಕಂತಹ ಡಿಸೈನಲ್ಲಿ ತಯಾರಾಗಿರ್ತಕ್ಕಂಥದ್ದು ಈ ಒಂದು ಕಾರು. ಸೊ ನಿಮಗೆ ಅವರು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅನ್ಯೂನ್ಯತೆಯಿಂದ ಸಾಂಸಾರಿಕ ಜೀವನದಲ್ಲಿ ಯಾವ ರೀತಿಯಲ್ಲಿ ಅವ್ರ ಜೊತೆ ಇರ್ತೀರೋ ಅದೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ಚಂದವಾಗಿ ನೋಡ್ಕೊಂಡು ಹೋಗ್ತಾರೆ ಅನ್ನೋದು ಇವಾಗಿನ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೋಡಿ, ಈ ರೀತಿ ಇದೆ ಕಾರು, ಚೆನ್ನಾಗಿದೆ ಅಂತ ಅನಿಸುತ್ತೆ. ಮೇ ಬಿ ನಾನೇನು ಡ್ರೈವರ್ ಅಲ್ಲ, ಕಾರ್ ಬ್ರೋಕರ್ ಅಲ್ಲ. ಸೊ ಮದುವೆಗೆ ಫಿಕ್ಸ್ ಮಾಡುವಂತಹ ಬ್ರೋಕರ್ ಆಗಿದ್ದು, ಪ್ರಸ್ತುತ ಬ್ರೋಕರ್ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಿಮಗೆ ಕಳಿಸಿದ್ದೇನೆ, ಅಲ್ಲಿಗೆ ನೀವು ಡೈರೆಕ್ಟಾಗಿ ಚೆಕ್ಕಿಂಗ್ ಮಾಡಿ. ಸೊ ಜಿಮೇಲಲ್ಲಿ ಸರ್ ಅವರ ಪೂರ್ತಿ ವಿವರಗಳು ಸಿಗ್ಬೋದಾ, ಅಥವಾ ನನಗೆ ಇಷ್ಟ ಆಗಿದ್ದಾರೆ ಅವರು ಈ ರೀತಿ ಕೇಳಿದರೆ ಅವರು ಬ್ರೋಕರ್ ಅವರು ನಿಮಗೆ ಹೆಚ್ಚಿನ ಮಾಹಿತಿ ಆ ಹುಡುಗಿದ್ದು ವಿತ್ ನಂಬರ್ ಸಮೇತ ಕಳಿಸ್ತಾರೆ. ಆವಾಗ ನೀವು ಡೈರೆಕ್ಟಾಗಿ ಮಾತಾಡ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಶೇಷವಾಗಿ ಈ ಒಂದು ಕಾರಿನ ಇಂಟೀರಿಯಲ್ಸ್ಗಳ ಡಿಸೈನ್ ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ. ಸೊ ಈ ಒಂದು ಇಂಟೀರಿಯಲ್ ಡಿಸೈನ್ಗಳು ಬಂದ್ಬಿಟ್ಟು ಅಪ್ ಟು ಒಂದು ಸ್ಟ್ರಾಂಗ್ ಮತ್ತು ಮಾಡಲ್ಸ್ ಮತ್ತು ಸಿಸ್ಟಮಲ್ಲಿ ರೆಡಿಯಾಗಿರ್ತಕ್ಕಂಥದ್ದು ಇದು ಇಂಟೀರಿಯಲ್ ಡಿಸೈನ್ಸು.
ವಿತ್ ಇಲ್ಲಿ ಸ್ಟೇರಿಂಗ್ ಏನು ನೋಡ್ತಿದ್ರೆ, ಇಲ್ಲಿ ಎ ಸಿ ಒಂದು ರೂಲ್ಸ್ ಏನು ನೋಡ್ತಿದ್ರೆ ಎಲ್ಲನೂ ಅಷ್ಟೇ ಸಖತ್ತಾಗಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಕ್ಕಂಥದ್ದೇ. ಸೊ ಸ್ನೇಹಿತರೆ, ಮದುವೆ ಆದ ಬಳಿಕ ಈ ಒಂದು ಕಾರು ಅವರು ನಿಮ್ಗೆ ಕೊಡ್ತಾರಲ್ವ, ಸ್ವಂತ ಬಳಕೆ ಮಾಡ್ಕೊಳ್ಬಾರ್ದು. ಅಂದರೆ ನಿಮ್ಮ ಕುಟುಂಬ, ನಿಮ್ಮ ಫ್ರೆಂಡ್ಸು ಈ ರೀತಿ ಬಳಕೆ ಮಾಡಬಾರ್ದಂತೆ. ಸೊ ಇವರ ಜೊತೆಯಲ್ಲಿ ಯಾವಾಗಲೂ ಕೂಡ ಇರಬೇಕು ಆ ಒಂದು ಕಾರು. ಇಲ್ಲಿ ಹೋಗೋಣ ಅಂದರೆ ಓಕೆ ತಗೊಂಡು ಬರ್ತೀನಿ ಕಾರ್ ಅಂತ ತೆಗೆದುಕೊಳ್ಬೇಕು, ಅಥವಾ ನನ್ನ ಫ್ರೆಂಡ್ ಒಯ್ದಿದ್ದಾರೆ, ನನ್ನ ಫ್ಯಾಮಿಲಿ ಒಯ್ದಿದ್ದಾರೆ ಅಂತ ಹೇಳೋ ಹಾಗಿಲ್ಲ ಅಂತ ಒಂದು ರೂಲ್ಸ್ ಇಟ್ಟಿದ್ದಾರೆ. ನೋಡಿ, ಇದು ಮಾತುಕತೆ ಆಡಿ ಅವ್ರ ಜೊತೆ ಯಾವ್ಯಾವ ರೀತಿ ಏನೇನು ಅಂತ ಅಂದ್ಬಿಟ್ಟು ಮುಂದುವರೆದು ತದನಂತರ ನೀವು ಹೇಳಿ ಅಂತ ಹೇಳ್ತಾನೆ ಸ್ನೇಹಿತರೆ. ಸೊ ಇದು ಇವತ್ತಿನ ನಮಗೆ ಬಂದಿರತಕ್ಕಂಥ ಪ್ರೊಫೈಲ್ನ ಡೀಟೇಲ್ಸು. ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಸೊ ಬ್ರೋಕರವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೂಕ್ಷ್ಮತೆಯಿಂದ ಮಾತಾಡಿ, ಅವರು ನಿಮ್ಮವರಾಗ್ತಾರೆ ಅಂತ ಹೇಳ್ತಾ ಮತ್ತೆ